ನಮಸ್ಕಾರ ಸ್ನೇಹಿತರೆ, ಹೊಸ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಒಂದು ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಮೂರು ಸಾವಿರ ಹಣ ಆದರೆ ಸಿಗುತ್ತೆ. ಈಗ ಮನೆಯಲ್ಲಿ ಹೆಂಡತಿಗೂ 3,000 ಹಣ ಸಿಗುತ್ತೆ, ಗಂಡನಿಗೂ 3,000 ಹಣ ಆದರೆ ಸಿಗುತ್ತೆ. ಇದು ಪ್ರತಿ ತಿಂಗಳು 3,000 ಹಣ ಆದರೆ ಸಿಗುತ್ತೆ. ನಿಮಗೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರಿಗೆ ಏನಾಗ್ತಿರುತ್ತೆ, 5 ವರ್ಷ ಮಾತ್ರ 2,000 ಹಣ ಆದರೆ ಬರುತ್ತೆ. ಈಗ ಇಲ್ಲಿ ಬಂದಿರುವಂತಹ ಒಂದು ಹೊಸ ಯೋಜನೆಯಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ತಿಂಗಳು 6,000 ಹಣ ಆದರೆ ಸಿಗುತ್ತೆ. 6,000 ಹಣ ಯಾವಾಗಿಂದ ಸಿಗುತ್ತೆ, ನೀವು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಅದಕ್ಕೆ ಬೇಕಾಗುವಂತಹ ದಾಖಲೆಗಳೇನು, ನೀವು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಕೆ ಮಾಡಬೇಕು, ಎಲ್ಲ ವಿವರಗಳನ್ನು ಇಲ್ಲಿ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ನೋಡಿ, ಈ ಯೋಜನೆಗೆ ಸೇರಲು ಅರ್ಹತೆಗಳೇನಂದ್ರೆ 18ರಿಂದ 40 ವರ್ಷದೊಳಗಾಗಿರಬೇಕು. ನಿಮ್ಮ ಒಂದು ವಯಸ್ಸು ಬಂದ್ಬಿಟ್ಟು 18ರಿಂದ 40 ವರ್ಷ ಒಳಗಿರಬೇಕಾಗುತ್ತೆ. ನೀವು ಅವರ ಮಾಸಿಕ ಆದಾಯರು 15,000 ಅಥವಾ ಅದಕ್ಕಿಂತ ಕಡಿಮೆ ಇರಬೇಕು. ಮಾಸಿಕ ಆದಾಯ 15,000 ಇಲ್ಲಾಂದ್ರೆ ಅದಕ್ಕಿಂತ ಕಡಿಮೆ ಆದರೆ ಇರಬೇಕಾಗುತ್ತೆ. ನಿಮ್ಮ ಒಂದು ಆದಾಯ ತೆರಿಗೆ ಪಾವತಿಸುವವರಾಗಿರಬಾರದು. ನೀವು ತೆರಿಗೆ ಕಟ್ಟುವಂಥವರಾದರೆ ಆಗಿರಬಾರ್ದು. ಇಲ್ಲಿ ಸಂಘಟಿತ ವಲಯದ ಕಾರ್ಮಿಕರಾಗಿರಬಾರದು ಹಾಗೂ ESI, PF, NPS ಯೋಜನೆಗೆ ಒಳಪಟ್ಟಿರಬಾರದು. ಈಗ ನೀವೆಲ್ಲ ESI, PF ಈ ರೀತಿಯಾಗೆಲ್ಲ ತಗೊಳ್ತಿರ್ತಾರಲ್ಲ, ಈಗ ಜಾಬಲ್ಲಿ ಇರುವಂಥವ್ರು ಅಂಥವ್ರಿಗಾದ್ರೆ ಇದು ಎಲಿಜಿಬಲ್ ಇರಲ್ಲ. ಇಲ್ಲಿ ಯೋಜನೆ ನೋಂದಣಿ ವಿಧಾನಗಳು: ಅರ್ಹ ಫಲಾನುಭವಿಗಳು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ CSCಗಳಲ್ಲಿ ಯೋಜನೆಯಡಿ ನೋಂದಾಯಿಸಬಹುದಾಗಿರುತ್ತದೆ. CSCಗಳ ವಿವರಗಳನ್ನು ಹತ್ತಿರದ LIC ಶಾಖೆಗಳು, ಕಾರ್ಮಿಕ ಇಲಾಖೆ, ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ, ESI ಕಾರ್ಪೊರೇಷನ್ ಹಾಗೂ ಭವಿಷ್ಯ ನಿಧಿ ಇಲಾಖೆ ಹಾಗೂ ಅವರ ವೆಬ್ ವಿಳಾಸಗಳು ಹಾಗೂ ವೆಬ್ ವಿಳಾಸಗಳಲ್ಲಿ ಪಡೆಯಬಹುದಾಗಿರುತ್ತದೆ ಅಂತ ಇಲ್ಲಿ ಒಂದು ವೆಬ್ ವಿಳಾಸ ಕೊಟ್ಟಿದ್ದಾರೆ. ನೀವು ನಿಮ್ಮ ಒಂದು ಹತ್ತಿರದ CSC ಸೆಂಟರ್ಗೆ ಹೋದ್ರೂ ಅಪ್ಲೈ ಮಾಡ್ಕೊಡ್ತಾರೆ, ಮತ್ತೆ ಸೈಬರ್ಗಳು ಕೂಡ ನಿಮಗೆ ಅಪ್ಲೈ ಮಾಡ್ಕೊಡ್ತಾರೆ ಈ ಒಂದು ಯೋಜನೆಗೆ. ಈ ಒಂದು ಯೋಜನೆ ಹೆಸರೇನು ಮತ್ತೆ ನಿಮ್ಗೆ ಯಾವ ರೀತಿ ಹಣ ಬರುತ್ತೆ ಅಂತ ಹೇಳ್ತೀನಿ ನೋಡಿ ಮುಂದೆ ವಿಡಿಯೋ ಅಲ್ಲಿ. ನೋಡಿ, ಫಲಾನುಭವಿಗಳು ತಮ್ಮೊಂದಿಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ, IFSC ಕೋಡ್ ವಿವರಗಳೊಂದಿಗೆ ಬ್ಯಾಂಕ್ ಪಾಸ್ ಪುಸ್ತಕ ಅಥವಾ ಚೆಕ್ ಪುಸ್ತಕ, ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಮೊಬೈಲ್ನೊಂದಿಗೆ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ತೆರಳುವುದು. ಅನುಬಂಧದಲ್ಲಿ ತಿಳಿಸಿರುವಂತೆ ವಯಸ್ಸಿಗೆ ಅನುಗುಣವಾಗಿ ಆರಂಭಿಕ ವಂತಿಗೆಯನ್ನು ನಗದು ರೂಪದಲ್ಲಿ ಪಾವತಿಸಲು ತೆರಳುವುದು. ತದನಂತರ ಮಾಸಿಕ ವಂತಿಗೆಯನ್ನು ಅವರ ಖಾತೆಯಿಂದ ಆಟೋ ಡೆಬಿಟ್ ಮಾಡಲಾಗುವುದು. ನಿಮಗೆ ಈ ಒಂದು ಯೋಜನೆ ಯಾವುದು ಅಂತ ನಿಮಗೆ ಹೇಳ್ಬಿಡ್ತೀನಿ ನೋಡಿ. ಮತ್ತೆ ಈ ಒಂದು ಯೋಜನೆಯ ಸೌಲಭ್ಯಗಳಾದರೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಇಲ್ಲಿ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ನೋಡಿ. ಈ ಒಂದು ಯೋಜನೆಗೆ ಸೌಲಭ್ಯಗಳೇನಿದಾವೆ, ಯೋಜನೆಯ ಸೌಲಭ್ಯಗಳೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ PMSYM ದೇಶದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ. ಭಾರತ ದೇಶದ ಅರ್ಧದಷ್ಟು ಆದಾಯವು ಅಸಂಘಟಿತ ವಲಯದ 42 ಕೋಟಿ ಕಾರ್ಮಿಕರಿಂದ ಉತ್ಪಾದನೆಯಾಗುತ್ತಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಬೀದಿ ವ್ಯಾಪಾರಿಗಳು, ರಿಕ್ಷಾ ಎಳೆಯುವವರು, ಕಟ್ಟಡ ಕಾರ್ಮಿಕರು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು, ಕಸ ಎಕ್ಕುವವರು, ಬೀಡಿ ಕಾರ್ಮಿಕರು, ಹ್ಯಾಂಡ್ಲೂಮ್ ಕಾರ್ಮಿಕರು, ಚರ್ಮೋದ್ಯಮ, ಚಿಂದಿ ಆಯುವವರು ಮತ್ತು ಇತರೆ ವಿವಿಧ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಸಂಘಟಿತ ಕಾರ್ಮಿಕರು ಕಂಡುಬರುತ್ತಾರೆ. ಈ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅವರ ವಯೋವೃದ್ಧ ವೇಳೆಯಲ್ಲಿ ರಕ್ಷಣೆ ಕಲ್ಪಿಸಲು ಪಿಂಚಣಿ ಸೌಲಭ್ಯವನ್ನು ವಿಸ್ತರಿಸಿ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. ಓಕೆನಾ? ಇದು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೂ ಇಲ್ಲಿ ಕೇಳಿಸ್ಕೊಂಡ್ರೆ ಅನ್ಕೊಂತೀನಿ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಇಲ್ಲಿ ರಿಕ್ಷಾ ಎಳೆಯುವವರಾಗಿರ್ಬೋದು, ಕಟ್ಟಡ ಕಾರ್ಮಿಕರು, ಇಲ್ಲಿ ಬೀದಿ ವ್ಯಾಪಾರಿಗಳು, ಸಣ್ಣ ವ್ಯಾಪಾರ ಇಟ್ಕೊಂಡಿರ್ತಾರಲ್ಲ, ನೀವು ಮನೆ ಕೆಲಸದವರು, ಕೃಷಿ ಕಾರ್ಮಿಕರು, ನೀವು ಎಲ್ಲ ನಿಮ್ದು ಇಲ್ಲಿ ನಾನು ಕೆಳಗಡೆ ತೋರಿಸ್ದೆ ಅಲ್ಲ, ಈಗ PF ಅಕೌಂಟು ಈ ರೀತಿಯಾಗಿ ಏನು ಇಲ್ಲದೆ ಇರುವಂಥವ್ರು, ESI PF ಅಕೌಂಟ್ ಈ ಥರ ಏನು ಇರಲ್ಲ, ಅವರೆಲ್ಲರೂ ಅರ್ಜಿ ಸಲ್ಲಿಕೆ ಮಾಡ್ಬೋದಾಗಿರುತ್ತೆ ನೋಡಿ. ಇಲ್ಲಿ ESI, PF, NPS ಯೋಜನೆಗೆ ಒಳಪಟ್ಟಿರಬಾರ್ದು ನೋಡಿ. ಇಲ್ಲಿ ನಿಮಗೆ ಬರುವಂತಹ ಸೌಲಭ್ಯಗಳೇನು? ಕೇಂದ್ರ ಸರ್ಕಾರವು ಚಂದಾದಾರರು ಪಾವತಿಸುವ ವಂತಿಗೆಗೆ ಸಮಾನಾಂತರ ವಂತಿಗೆಯನ್ನು ಪಾವತಿಸುತ್ತದೆ. 60 ವರ್ಷ ಪೂರ್ಣಗೊಂಡ ನಂತರ ಚಂದಾದಾರರು ಫಲಾನುಭವಿಯು ತಿಂಗಳಿಗೆ 3,000ಗಳ ಮಾಸಿಕ ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಪಿಂಚಣಿ ಆರಂಭಗೊಂಡ ನಂತರ ಚಂದಾದಾರರು ಮೃತಪಟ್ಟಲ್ಲಿ ಅವರ ಪತಿ ಪಿಂಚಣಿಯ 50% ಪಿಂಚಣಿಯನ್ನು ಪಡೆಯಲು ಅರ್ಹರು. ನೋಡಿ, ಇಲ್ಲಿ ನಿಮ್ಗೆ 60 ವರ್ಷ ಮುಗಿದ ಮೇಲೆ ಪ್ರತಿ ತಿಂಗಳು 3,000 ಬರುತ್ತೆ. ಒಂದು ವೇಳೆ ನೀವೇನಾದರೂ ಡೆತ್ ಆಗಿದ್ದಲ್ಲಿ, ಮರಣ ಹೊಂದಿದ್ದಲ್ಲಿ 50% ಅದರಲ್ಲಿ ಅರ್ಧ ಅಮೌಂಟು ಈಗ ನಿಮ್ಮ ಒಂದು ವೈಫ್, ಈಗ ಗಂಡ ಸತ್ತೋದ್ರೆ ವೈಫ್ಗೆ ಹೋಗುತ್ತೆ, ವೈಫ್ ಸತ್ತೋಗಿದ್ರೆ ಗಂಡಗಾದ್ರೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ.
ಮತ್ತೆ ಫಲಾನುಭವಿಯು ನಿರಂತರವಾಗಿ ವಂತಿಕೆಯನ್ನು ಪಾವತಿಸಿದ್ದು ಅವರು 60 ವರ್ಷದ ಒಳಗಾಗಿ ಮೃತಪಟ್ಟಲ್ಲಿ ಅವನು ಅವಳ ಸಂಗಾತಿಯು ತದನಂತರವೂ ಯೋಜನೆಗೆ ಸೇರಬಹುದಾಗಿದ್ದು ವಂತಿಕೆಯನ್ನು ಪಾವತಿಸಿ ಮುಂದುವರಿಸಬಹುದಾಗಿರುತ್ತದೆ. ಚಂದಾದಾರರು ಯೋಜನೆಯಿಂದ 60 ವರ್ಷ ಪೂರ್ವದಲ್ಲೇ ಮಧ್ಯದಿಂದಲೇ ನಿರ್ಗಮಿಸಿದ್ದಲ್ಲಿ ಅವರು ಪಾವತಿಸಿರುವ ವಂತಿಕೆಯನ್ನು ಮಾತ್ರ ಬಡ್ಡಿಯೊಂದಿಗೆ ಹಿಂಪಡೆಯಲು ಅರ್ಹರಾಗಿರುತ್ತಾರೆ. ಕ್ಲಿಯರ್ ಆಗಿ ಇಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ವಂತಿಕೆಯ ಚಾರ್ಟ್ ವಿವರಗಳು ನೋಡಿ. ಈ ಒಂದು ಚಾರ್ಟನ್ನು ನಿಮ್ಮ ವಯಸ್ಸಿಗೆ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಪ್ರವೇಶ ವಯಸ್ಸು ಓಕೆನಾ, ಇಲ್ಲಿ 18 ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಎಂಡ್ ಆಗಿದೆ ಅಂದರೆ, ಒಂದು ಸೆಕೆಂಡ್ ವೆಯ್ಟ್ ಮಾಡಿ ನೋಡಿ. ಇಲ್ಲಿ 40 ವರ್ಷಕ್ಕಾದರೆ ಎಂಡ್ ಆಗಿದೆ. ಈಗ 18 ವರ್ಷದಿಂದ 40 ವರ್ಷಕ್ಕಾದರೆ ಎಂಡ್ ಆಗಿದೆ ನೋಡಿ. ಇಲ್ಲಿ ವಯೋನಿವೃತ್ತಿಯ ವಯಸ್ಸು ಇಲ್ಲಿ 18 ವರ್ಷ. ನಿಮಗೆ ನೀವು 60 ವರ್ಷವರೆಗೂ ಹಣ ಪೇ ಮಾಡಬೇಕಾಗುತ್ತೆ. ಸದಸ್ಯರ ಮಾಸಿಕ ವಂತಿಕೆ ರೂಗಳಲ್ಲಿ ನೀವು 55 ರೂಪಾಯಿ ಪೇ ಮಾಡ್ತೀರಾ. ಕೇಂದ್ರ ಸರ್ಕಾರದಿಂದ 55 ರೂಪಾಯಿ ಆದರೆ ಕೊಡ್ತಾರೆ. ಟೋಟಲ್ ಆಗಿ 110 ರೂಪಾಯಿ ತಿಂಗಳಿಗೆ ಈ ಒಂದು ಯೋಜನೆಗೆ ಜಮಾ ಆಗುತ್ತೆ. ಅದು ಓಕೆನಾ, 110 ರೂಪಾಯಿ ಆದರೆ ಜಮಾ ಆಗುತ್ತೆ. ನಿಮ್ದು 55 ರೂಪಾಯಿ, ಇಲ್ಲಿ ಕೇಂದ್ರ ಸರ್ಕಾರದಿಂದ 55 ರೂಪಾಯಿ ಕೊಡ್ತಾರೆ. ಟೋಟಲ್ ಆಗಿ 110 ರೂಪಾಯಿ. ಇದೇ ರೀತಿಯಾಗಿ ಎಲ್ಲ ವಯಸ್ಸಿಗೂ ನೋಡ್ಕೊಳ್ಳಿ. ಈಗ ನೀವೇನು ಮಾಡ್ತೀರಂದ್ರೆ, ನಾನು ಇಮೇಜನ್ನು ಇಲ್ಲಿ ಎಲ್ಲ ವಯಸ್ಸಿಗೂ ಇಟ್ಟಿದ್ದೀನಿ. ಒಂದು ಸೆಕೆಂಡ್ ವೆಯ್ಟ್ ಮಾಡಿ. 18 ವಯಸ್ಸಿಂದ 40 ವರ್ಷವರೆಗೂ ನಿಮಗೆ ಚಾರ್ಟ್ ಇಲ್ಲಿ ಓಪನ್ ಮಾಡಿದ್ದೀನಿ. ನಿಮ್ಮ ಒಂದು ನಿಮ್ಮ ವಯಸ್ಸು ಪಕ್ಕದಲ್ಲಿ ನೀವು ಎಷ್ಟು ವರ್ಷವರೆಗೂ ಹಣ ಕಟ್ಟಬೇಕಂತ ಹಾಕಿದ್ದಾರೆ. 60 ವರ್ಷವರೆಗೂ ಹಣ ಕಟ್ಟಬೇಕು. ನೀವು ಎಷ್ಟು ಹಣ ಕಟ್ಟಬೇಕಂತ ಹಾಕಿದ್ದಾರೆ ಓಕೆನಾ. ನೀವು ಎಷ್ಟು ಹಣ ಕಟ್ಟಬೇಕು, ಯಾವ ವಯಸ್ಸವ್ರು ಅಂತ ಇರುತ್ತೆ. ಅದ್ರ ಪಕ್ಕದಲ್ಲಿ ಗೌರ್ಮೆಂಟ್ ಅವರು ನಿಮ್ಗೆ ಎಷ್ಟು ಕೊಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಅಂತ ಇರುತ್ತೆ. ಟೋಟಲ್ ಆಗಿ ಎಷ್ಟಾಯಿತು ಹಣ ಅಂತ ಈ ಯೋಜನೆಗೆ, ನಿಮ್ಮದು ಎಷ್ಟು ಹಣ ಹೋಗ್ತಿದೆ ಅನ್ನೋವಂಥದ್ದು ಗೊತ್ತಾಗುತ್ತೆ. ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನಿಮ್ಮ ಏಜ್ಗೆ ಚೆಕ್ ಮಾಡ್ಕೊಳ್ಳಿ ನೀವು ಎಷ್ಟು ಹಣ ಕಟ್ಟಬೇಕು ಅಂತ ಓಕೆನಾ. ನೀವು ಈ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡ್ಬೋದು. CSC ಸೆಂಟರ್ಗಳಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಕೆ ಮಾಡಿ. ಇದಕ್ಕೆ ನಿಮಗೆ ಒಂದು ಇ-ಶ್ರಮ ಕಾರ್ಡ್ ಕೂಡ ಬೇಕಾಗುತ್ತೆ ಓಕೆನಾ. ನೀವೆಲ್ಲರೂ ಹೋಗಿ CSC ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಕೆ ಮಾಡಿ. ಇದು ತುಂಬಾನೇ ಉಪಯೋಗ ಆಗುತ್ತೆ ಈ ಒಂದು ಯೋಜನೆ. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.